ತಮಿಳುನಾಡು, ಪುದುಚೇರಿ ಮಾತ್ರವಲ್ಲದೆ ತೆಲಂಗಾಣ, ಆಂಧ್ರಪ್ರದೇಶ ಹಾಗೂ ಕರ್ನಾಟಕದಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ನಿರಂತರವಾಗಿ ಬೆಂಗಳೂರಲ್ಲಿ ಜಿಟಿಜಿಟಿ ಮಳೆ ಸುರಿಯುತ್ತಿದೆ. ಇವತ್ತು ಬೆಂಗಳೂರು ವೆದರ್ ಹೇಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿಗೂ ಫೆಂಗಲ್ ಸೈಕ್ಲೋನ್ ಫಜೀತಿ, ಚುಮು ಚುಮು ಚಳಿ, ಜಿಟಿಜಿಟಿ ಮಳೆ. ಇವತ್ತು ಕೂಡ ಹಗುರದ ಮಳೆ ಸಾಧ್ಯತೆ. ಫೆಂಗಲ್ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಕರ್ನಾಟಕಕ್ಕೂ ಅದರ ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಬೆಂಗಳೂರು ಗಡಗಡ ಅಂತಿದೆ. ಜಿಟಿಜಿಟಿ ಮಳೆ, ಚುಮು ಚುಮು ಚಳಿಗೆ ನಗರದ ಜನ ಮನೆಯಿಂದ ಹೊರಬರಲಾಗದಂತಾಗಿದೆ. ಕಳೆದ ಕೆಲ ದಿನಗಳಿಂದ ಬೆಂಗಳೂರು ಸೂರ್ಯನನ್ನೇ ಕಂಡಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ವಾತಾವರಣ. ಸಿಲಿಕಾನ್ ಸಿಟಿ ಊಟಿಯಂತಾಗಿದೆ. ಇದು ಊಟಿನಾ ಬೆಂಗಳೂರಾ ಅಂತ ಜನ ಕನ್ಫ್ಯೂಸ್ ಆಗಿದ್ದಾರೆ. ನೆರೆ ರಾಜ್ಯಗಳಂತೆ ಕರ್ನಾಟಕಕ್ಕೂ ಫೆಂಗಲ್ ಚಂಡಮಾರುತದ ಚಳಿ ತಟ್ಟಿದೆ. ನಿರಂತರವಾಗಿ ರಾಜ್ಯದಲ್ಲಿ ಮಳೆ ಆಗ್ತಿದ್ದು ಚಳಿ ಸಹ ಹೆಚ್ಚಾಗಿದೆ. ಫೆಂಗಲ್ ಸೈಕ್ಲೋನ್ ಅಬ್ಬರ ಬೆಂಗಳೂರಿಗೂ ತಟ್ಟಿದೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಝಡಿ ಮಳೆ ಹಾಗೂ ಕೊರೆಯುವ ಚಳಿಗೆ ಬೆಂಗಳೂರಿಗರು ತತ್ತರಿಸಿ ಹೋಗಿದ್ದಾರೆ. ಇಂದು ಕೂಡ ಮಳೆ ಬರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಆದರೆ ಬೆಂಗಳೂರಿನಲ್ಲಿ ಏನಂದ್ರೆ ಉಷ್ಣತಾಮಾನ ಭಾಳ ಕಡಿಮೆ ಆಗೈತಿ. ಹಗಲಿ ಹೊತ್ತಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 22ರಿಂದ 23 ಡಿಗ್ರಿ ಸೆಂಟಿಗ್ರೇಡ್ ಆಗ್ಬೋದು. ಕನಿಷ್ಠ ಉಷ್ಣಾಂಶ ಮುಂಜಾನೆ ಸುಮಾರು ಒಂದು 20 ಡಿಗ್ರಿ ಸೆಂಟಿಗ್ರೇಡ್ ಆಗ್ಬೋದು. 20 ಡಿಗ್ರಿ ಸೆಂಟಿಗ್ರೇಡ್ ಕನಿಷ್ಠ ಉಷ್ಣಾಂಶ, ಗರಿಷ್ಠ ಉಷ್ಣಾಂಶ ಒಂದು 22 ಅಥವಾ 23 ಆಗ್ಬೋದು. ಆದ್ದರಿಂದ ಒಂದು 3 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟೇ ವ್ಯತ್ಯಾಸ ಇರುವುದರಿಂದ ನಮ್ಗೆ ರಾತ್ರಿ ಹೊತ್ತಿನಲ್ಲಿ ಏನು ನಾವು ಚಳಿಯನ್ನು ಅನುಭವಿಸ್ತೀವಲ್ಲ, ಅದೆಲ್ಲ ಹಗಲಿ ಹೊತ್ತಿನಲ್ಲೇ ನಮಗೆ ಚಳಿ ಅನಿಸುತ್ತೆ. ಅದರಿಂದ ಇನ್ನೂ 2 ದಿವಸದವರೆಗೂ ಹಗಲಿನ ಹೊತ್ತಿನಲ್ಲಿ ಚಳಿ ಇರಬಹುದು. ನಂತರ ಬುಧವಾರದಿಂದ ಮಳೆ ಪ್ರಮಾಣ ಪೂರಾ ಕಡಿಮೆ ಆಗಿದೆ. ಬುಧವಾರ ಗುರುವಾರದಿಂದ ಬಿಸಿಲು ಬೀಳೋ ಚಾನ್ಸ್. ಬೆಂಗಳೂರಿನಲ್ಲಿ ಏನು ಅಲರ್ಟ್ ಕೊಡ್ತಿದ್ದಿಲ್ಲ ನಾವು, ಅಷ್ಟೊಂದು ಏನು ಮಳೆ ಆಗಲಿಲ್ಲ. ಫೆಂಗಲ್ ಚಂಡಮಾರುತವು ದುರ್ಬಲಗೊಂಡಿದ್ದು ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ. ಇಂದು ಅರಬ್ಬಿ ಸಮುದ್ರಕ್ಕೆ ಪ್ರವೇಶವಾಗುವ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದು ರಾಜ್ಯದ ಹಲವು ಕಡೆ ಮಳೆಯಾಗುವಂತಹ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಾಮರಾಜನಗರ, ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರಿನಲ್ಲೂ ಸಹ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಲ್ಲಿ ಇಂದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ತಾಪಮಾನ ಕನಿಷ್ಠ 19 ಡಿಗ್ರಿ ಇರಲಿದೆ ಅಂತ ಅಂದಾಜಿಸಲಾಗಿದೆ. ನಿನ್ನೆ ಫೆಂಗಲ್ ಚಂಡಮಾರುತವು ಇವತ್ತು ದುರ್ಬಲವಾಗಿ ಬರೀ ವೆಲ್ ಮಾರ್ಕ್ಡ್ ಲೋ ಪ್ರೆಷರ್ ಆಗಿದೆ. ಇನ್ನು 2 ದಿವಸದವರೆಗೂ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ ಹಗುರವಾಗಿ ಮಳೆಯಾಗಬಹುದು. ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ನಾವು ಆರೆಂಜ್ ಅಲರ್ಟು ಮತ್ತು ಯೆಲ್ಲೋ ಅಲರ್ಟನ್ನು ಕೊಟ್ಟಿವಿ. ಇವತ್ತು ದಕ್ಷಿಣ ಒಳನಾಡಿನಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಿಗೆ ನಾವು ಆರೆಂಜ್ ಅಲರ್ಟ್ ಕೊಟ್ಟಿದ್ದೀವಿ. ಕೆಲವು ಕಡೆ ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ. ಒಟ್ನಲ್ಲಿ ಈ ಥಂಡಿ ಜಡಿ ಮಳೆಯಿಂದಾಗಿ ಬೆಂಗಳೂರಿನ ವೆದರ್ ಊಟಿ ವೆದರ್ ಆಗಿ ಬದಲಾಗಿದೆ. ಫೆಂಗಲ್ ತೂಫಾನ್ನಿಂದ ನಿಮ್ಮ ಹಾಗೂ ಹಿರಿಯರು, ಮಕ್ಕಳ ಆರೋಗ್ಯದ ಕಡೆ ಗಮನ ಇರಲಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.